ಐ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚಿತ್ತು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾವು ಕೂಡ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ ನಾವು ನಾಳೆ ಟ್ರಾವೆಲ್ ಮಾಡ್ತಾ ಇದ್ದೀವಿ. ಸೊ 2 ಡೇಸ್ ಆಗುತ್ತೆ. ಹಾಗಾಗಿ ಬುಜ್ಜಿ ಬೇಬಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಾನು ಏನೆಲ್ಲ ಫುಡ್ಡು ಪ್ರಿಪೇರ್ ಮಾಡ್ತೀನಿ. ತುಂಬ ಜನ ಕೇಳ್ತಾಯಿದ್ರು ಎಲ್ಲಾದರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಫುಡ್ಡು ಅಂದರೆ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡಿ ಮಕ್ಕಳಿಗೆ ತಿನ್ನಿಸೋ ಥರ ಫುಡ್ ಏನಾದರೂ ಇದ್ದರೆ ಹೇಳಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಇವಾಗ ನಾನೊಂದು 3 ರೆಸಿಪಿನ ತೋರಿಸ್ತೀನಿ. ನಾನು 2 ಡೇಸ್ ಆಗಿರೋದ್ರಿಂದ 3 ತೊಗೊಂಡೋಗ್ತೀನಿ. ಸೊ ಮಾರ್ನಿಂಗು ಮತ್ತು ನೈಟು ಆ ಥರ ಕೊಡೋಕ್ಕೆ ಸರಿ ಹೋಗುತ್ತೆ. ಹಾಗಾಗಿ ಆ್ಯಂಡ್ ಈ ವಿಡಿಯೋ ನಿಮಗೂ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ಬನ್ನಿ ಇವಾಗ ಮಾಡೋಣ. ಫಸ್ಟು ಇಲ್ಲಿ ನಾನು ಇನ್ಸ್ಟೆಂಟ್ ಫುಡ್ ಮಾಡೋಕ್ಕೆ ನಾನಿಲ್ಲಿ ಮಂಡಕ್ಕಿ ತೊಗೊಂಡಿದ್ದೀನಿ. ಇದನ್ನು ನಾವು ಮಂಡಕ್ಕಿ ಅಂತ ಹೇಳ್ತೀವಿ, ಈ ಕಡೆ ಎಲ್ಲ ಕಡಲೆ ಪುರಿ ಅಂತ ಹೇಳ್ತಾರೆ. ಸೊ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ಕಡಲೆ ಇದು ಕಡಲೆ, ಇಲ್ಲಿ ಕಡಲೆ ಪಪ್ಪು ಅಂತಾರೆ. ಸೊ ಅದನ್ನು ಕೂಡ ತೊಗೊಂಡಿದ್ದೀನಿ. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಫಸ್ಟು ಇಲ್ಲಿ ನಾನು ಇದೊಂದು ಬೌಲ್ ಅಳತೆಗೆ ತೊಗೊಂಡಿದ್ದೀನಿ. 2 ದಿನಕ್ಕೆ ಅಷ್ಟೇ ಅಲ್ವಾ, ಸೊ ಹಾಗಾಗಿ ನಾನು ಕ್ವಾಂಟಿಟಿ ಕಮ್ಮಿ ಮಾಡ್ಕೊತಾ ಇದ್ದೀನಿ. ನಿಮಗೆ ಇದನ್ನು ಒಂದು 15 ಡೇಸ್ವರೆಗೂ ಕೂಡ ಸ್ಟೋರ್ ಮಾಡಿ ಇಟ್ಕೋಬೋದು. ನೀವು ಕೂಡ ಜಾಸ್ತಿ ಮಾಡಿಕೊಂಡ್ರೆ ಸ್ಟೋರ್ ಮಾಡಿ ಇಟ್ಕೋಬೋದು. ಇವಾಗ ನಾನಿಲ್ಲಿ 2 ಬೌಲ್ ತೊಗೊಂಡಿದ್ದೀನಿ, ಇದೊಂದು ಚಿಕ್ಕ ಬೌಲಲ್ಲಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು. ಇವಾಗ ನಾನಿಲ್ಲಿ ಪಪ್ಪುರ ರೈಸನ್ನ ಅಂದರೆ ಮಂಡಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಥರ ಪ್ರೆಸ್ ಮಾಡಿದ ತಕ್ಷಣ ಅದು ಫುಲ್ ಪೌಡರ್ ಆಗಬೇಕು. ಆವಾಗ ಚೆನ್ನಾಗಿ ಫ್ರೈ ಆಗಿದೆ ಅಂತ ಅದನ್ನು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಇವಾಗ ಕಡಲೆ ಪಪ್ಪನ್ನ ಕೂಡ ಹಾಕಿ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಅದನ್ನು ಕೂಡ ಫ್ರೈ ಆದಮೇಲೆ ಎರಡನ್ನೂ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಆರಕ್ಕೆ ಬಿಟ್ಬಿಡೋಣ. ಅದು ಬಿಸಿ ಇರುತ್ತಲ್ಲ, ಸೊ ಹಾಗಾಗಿ ಬಿಸಿ ಇರುವಾಗಲೇ ಗ್ರೈಂಡ್ ಮಾಡಬಾರ್ದು. ಹಾಗಾಗಿ ಸ್ವಲ್ಪ ಹೊತ್ತು ತಣ್ಣಗಾದ್ಮೇಲೆ ಇದೇನೆಲ್ಲ ಫುಲ್ಲು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಇವಾಗ ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಅದನ್ನು ಪಲ್ಸ್ ಮೋಡಲ್ಲಿ ನಾವು ಇವಾಗ ಗ್ರೈಂಡ್ ಮಾಡಬೇಕಾಗತ್ತೆ. ನೀವು ಒಂದೇ ಸಲ ಹಾಕ್ಕೋಬೋದು. ನಾನು ಚಿಕ್ಕ ಜಾರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕಿ ಇವಾಗ ಚೆನ್ನಾಗಿ ಗ್ರೈಂಡ್ ಮಾಡ್ತಾ ಇದ್ದೀನಿ. ಪಲ್ಸ್ ಮೋಡಲ್ಲಿ ಮಾಡಿದಾಗ ನೀಟಾಗಿ ತುಂಬ ಚೆನ್ನಾಗಿ ಟೇಸ್ಟಿ ಆಗಿರೋ, ನಿಮಗೆ ಇನ್ಸ್ಟೆಂಟ್ ಆಗಿರೋ ಸೆರಲಾಗಿ ಕೂಡ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಏನಿಲ್ಲ, ಜಸ್ಟ್ ವಾಟರ್ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಕೂಡ ತಿನ್ನಿಸ್ಬೋದು. ಇದನ್ನು ಇವಾಗ ನಾನು ಚೆನ್ನಾಗಿ ಆರಕ್ಕೆ ಬಿಟ್ಟು ಆರಿದ್ಮೇಲೆ ನೋಡಿ ಈ ಥರ ಒಂದು ಗ್ಲಾಸ್ ಕಂಟೈನರ್ ತೊಗೊಂಡಿದ್ದೀನಿ. ಅದರೊಳಗಡೆ ಹಾಕಿ ಸ್ಟೋರ್ ಮಾಡ್ಕೊತೀನಿ. ಇವಾಗ ಆಲ್ಮೋಸ್ಟ್ ಒಂದು 15 to 20 ಡೇಸ್ವರೆಗೂ ಆರಾಮಾಗಿ ಸ್ಟೋರ್ ಮಾಡ್ಬೋದು. ಸೊ ನೆಕ್ಸ್ಟ್ ಒಂದು ರೆಸಿಪಿ ಬಂದು ಮಕ್ಕಾನ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ ಮಕ್ಕಳಿಗೆ. ಆ್ಯಂಡ್ ಇದಕ್ಕೇನು ಕುಕ್ ಮಾಡಬೇಕು ಅಂತೆಲ್ಲ ಏನಿಲ್ಲ, ಜಸ್ಟ್ ಫ್ರೈ ಮಾಡಿಬಿಟ್ಟು ಹಾಗೆ ಕೂಡ ತಿಂತಾರೆ. ಸೊ ಹಾಗಾಗಿ ಇದೊಂದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ ಕೂಡ ಹಾಕೋಬೋದು. ಇಲ್ಲಿ ನಾನು ಜಸ್ಟ್ ಸ್ವಲ್ಪ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಮಖಾನಗೆ ನಾನಿಲ್ಲಿ ಸ್ವಲ್ಪ ಗೀ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ತುಪ್ಪ ನಿಮಗೆ ಬೇಕಾಗಿದ್ದರೆ ಆ್ಯಡ್ ಮಾಡ್ಬೋದು, ಇದು ಆಪ್ಷನಲ್ಲು. ಬಟ್ ತುಪ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ಈ ಥರ ಪ್ರೆಸ್ ಮಾಡಿದ ತಕ್ಷಣ ಫುಲ್ ಪೌಡರ್ ಥರ ಪುಡಿ ಪುಡಿ ಆಗಬೇಕು. ಅದಾದಮೇಲೆ ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನಿಮಗೆ ಬೇಕಾಗಿರೋ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೋದು. ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲ ಡ್ರೈ ಫ್ರೂಟ್ಸ್ನು 2 ತೊಗೊಂಡಿದ್ದೀನಿ. ಅಂದರೆ ಗೋಡಂಬಿ, ಬಾದಾಮಿ ಮತ್ತು ಪಿಸ್ತಾ ತೊಗೊಂಡಿದ್ದೀನಿ. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ಪಲ್ಸ್ ಮೋಡಲ್ಲಿ ಇದನ್ನು ಕೂಡ ಚೆನ್ನಾಗಿ ಪೌಡರ್ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ತುಂಬ ಟೇಸ್ಟ್ ಆಗಿರುತ್ತೆ. ಇದರಿಂದ ಮಕ್ಕಳಿಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು. ನಾನು ಎಲ್ಲರ ಟ್ರಾವೆಲ್ ಮಾಡ್ಬೇಕಾದ್ರೆ ಈ ಥರ ಮುಂಚೆನೇ ಪ್ರಿಪೇರ್ ಮಾಡಿ ಎತ್ಕೊಂಡು ಹೋಗ್ಬಿಡ್ತೀನಿ. ಆರಾಮ ಅನಿಸುತ್ತೆ, ಯಾವುದೇ ರೀತಿ ಪ್ರಾಬ್ಲಮ್ಮು ಇರಲ್ಲ. ನೋಡಿ ಪೌಡರ್ ಕೂಡ ಎಷ್ಟು ಸೂಪರಾಗಿ ಬಂದಿದೆ ಅಂತ ಹೇಳ್ಬಿಟ್ಟು ಆಮೇಲೆ ಇದನ್ನು ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಕಂಟೈನರ್ಗೆ ಹಾಕಿ ನೀವು ಸ್ಟೋರ್ ಕೂಡ ಮಾಡಿ ಇಟ್ಕೋಬೋದು. 15 to 20 ಡೇಸ್ ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು. ನಾನು ನಾಳೆ ತೊಗೊಂಡು ಹೋಗ್ತೀನಿ, ಹಾಗಾಗಿ ಇಲ್ಲಿ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಸ್ಟೋರ್ ಮಾಡಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ನೆಕ್ಸ್ಟ್ ಒಂದು ರೆಸಿಪಿ ಬಂದು ಓಟ್ಸ್ದು. ಸೊ ಇದರಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಬೇಗ ಡೈಜೆಷನ್ ಆಗುತ್ತೆ. ಕುಕ್ ಮಾಡಲೇಬೇಕು ಅಂತೆಲ್ಲ ಏನಿಲ್ಲ. ಸೊ ಹಾಗಾಗಿ ಇದನ್ನು ಡ್ರೈ ರೋಸ್ಟ್ ಮಾಡಿಬಿಟ್ಟು ಪೌಡರ್ ಮಾಡಿ ಮಕ್ಕಳಿಗೆ ಇನ್ಸ್ಟೆಂಟ್ ಆಗಿ ನಾವು ಕೊಡ್ಬೋದು. ಅದ್ರ ಜೊತೆಗೆ ನಿಮಗೆ ಬೇಕಾಗಿದ್ರೆ ಡ್ರೈ ಫ್ರೂಟ್ಸ್ ಕೂಡ ಹಾಕ್ಬೋದು. ಇಲ್ಲ ಸೀಡ್ಸ್ ಬರುತ್ತಲ್ಲ, ಸನ್ಫ್ಲವರು, ಪಂಪ್ಕಿನ್ಸು ಮತ್ತು ಮೆಲನ್ ಸೀಡ್ಸ್ ಎಲ್ಲ ಬರುತ್ತಲ್ಲ, ಅದನ್ನು ಕೂಡ ಹಾಕ್ಬೋದು. ಆ್ಯಂಡ್ ಇವಾಗ ಬನ್ನಿ ಇದನ್ನು ಕೂಡ ಮಾಡೋಣ. ಇವಾಗ ನಾನು ಅಷ್ಟೇ ಇದನ್ನು ಸ್ವಲ್ಪ ತೊಗೊಂಡಿದ್ದೀನಿ. ನಾನು ಟ್ರಾವೆಲ್ ಮಾಡೋಕ್ಕೆ ಮಾತ್ರ ಮಾಡ್ತಾ ಇರೋದ್ರಿಂದ ಒಂದು ಹಾಫ್ ಕಪ್ ತೊಗೊಂಡಿದ್ದೀನಿ ಅಷ್ಟೇ. 2 ಡೇಸಿಗಲ್ವಾ. ಸೊ ನೀವು ಮನೆಯಲ್ಲೇ ಇಟ್ಕೊಂಡು ಇಲ್ಲ ಎಮರ್ಜೆನ್ಸಿಗೆ ಏನಕ್ಕಾದ್ರೂ ಬೇಕು ಮಾಡ್ಕೊತೀನಿ ಅಂತ ಅಂದರೂ ಕೂಡ ಜಾಸ್ತಿ ಕೂಡ ಕ್ವಾಂಟಿಟಿಯಲ್ಲಿ ಮಾಡ್ಕೋಬೋದು. ಫಸ್ಟು ಓಟ್ಸ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ.
ಇವಾಗ ಓಟ್ಸನ್ನು ಅಷ್ಟೇ ಲೈಟಾಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡೋಣ. ಆಮೇಲೆ ಇಲ್ಲಿ ನಾನು ಸೀಡ್ಸ್ನ ತೊಗೊಂಡಿದ್ದೀನಿ, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೀನಿ, ಎಲ್ಲ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ, ಒಂದು ಹಾಫ್ ಸ್ಪೂನ್ಸು. ಅದನ್ನು ಚೆನ್ನಾಗಿ ಫ್ರೈ ಎಲ್ಲ ಮಾಡಿಕೊಂಡು ಆರಕ್ಕೆ ಬಿಟ್ಬಿಡೋಣ. ಸೇಮ್ ಪ್ರೊಸೀಜರು. ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಚೆನ್ನಾಗೆ ಫೈನ್ ಪೌಡರ್ ಆಗೋ ರೀತಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಗ್ರೈಂಡ್ ಮಾಡಿದ ತಕ್ಷಣ ನೀವು ಸ್ಟೋರ್ ಮಾಡಬೇಡಿ, ಅದನ್ನು ಸ್ವಲ್ಪ ಹೊತ್ತು ತಣ್ಣಗಾಗಕ್ಕೆ ಬಿಡಿ. ತಣ್ಣಗಾದ್ಮೇಲೆ ನೀವು ಒಂದು ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು. ಆ್ಯಂಡ್ ಓಟ್ಸು ನಿಮ್ಗೆಲ್ಲರಿಗೂ ಗೊತ್ತಿರೋ ಥರ ತುಂಬ ಒಳ್ಳೆಯದು ಮಕ್ಕಳಿಗೆ. ಸೊ ಈ ರೀತಿ ಡಿಫ್ರೆಂಟಾಗಿ ಟ್ರಾವೆಲ್ ಮಾಡ್ಬೇಕಾದ್ರೆ ಈಸಿಯಾಗಿ ಕೊಟ್ಟರೆ ಅವರು ಕೂಡ ಈಸಿಯಾಗೆ ತಿನ್ಕೊತಾರೆ. ನಮಗೂ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಟ್ರಾವೆಲ್ ಮಾಡ್ತಾ ಇದ್ದೀವಿ, ಮಕ್ಕಳಿಗೆ ಫುಡ್ ಅಡ್ಜಸ್ಟ್ ಆಗುತ್ತೋ ಇಲ್ವೋ, ಔಟ್ಸೈಡ್ ಫುಡ್ ಕೊಡೋಕ್ಕೆ ನಮಗೂ ಭಯ ಆಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಆಗಲ್ಲ. ಫೈನಲಿ ನೋಡಿ, ಪಪ್ಪುಡು ರೈಸ್ ಪೌಡರು ಮತ್ತು ಓಟ್ಸ್ ಪೌಡರು, ಮಖಾನ ಪೌಡರ್ 3 ಕೂಡ ಇನ್ಸ್ಟೆಂಟಾಗಿ ರೆಡಿ ಆಗಿದೆ. ಟ್ರಾವೆಲ್ ಮಾಡ್ಬೇಕಾದ್ರೆ ಇದು ಒನ್ ಆಫ್ ದಿ ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀವು ಕೂಡ ಟ್ರೈ ಮಾಡಿ. ಫೈನಲಿ ನೋಡಿದ್ರಲ್ಲ, ನಾನು ಇನ್ಸ್ಟೆಂಟ್ ಪೌಡರ್ನೆಲ್ಲ ಪ್ರಿಪೇರ್ ಮಾಡಿ 3 ಥರದ್ದು ಪ್ರಿಪೇರ್ ಮಾಡಿಬಿಟ್ಟು ನಾನಿಲ್ಲಿ ಏರ್ ಟೈಟ್ ಗ್ಲಾಸ್ ಕಂಟೈನರಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಟಿದ್ದೀನಿ. ನೀವು ಜಾಸ್ತಿ ದಿನ 15 to 20 ಡೇಸ್ ಆರಾಮಾಗೆ ಸ್ಟೋರ್ ಮಾಡ್ಕೋಬೋದು ನೀವು. ನಾನು ನಾಳೆ ಟ್ರಾವೆಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಸ್ವಲ್ಪನೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇಲ್ಲಿ ಪಪ್ಪುಡ ರೈಸ್ದು ಮತ್ತು ಓಟ್ಸು ಆ್ಯಂಡ್ ಇದನ್ನು ಹೇಗೆ ಪ್ರಿಪೇರ್ ಮಾಡಿಬಿಟ್ಟು ಮಕ್ಕಳಿಗೆ ತಿನ್ನಿಸ್ಬೇಕು ಅನ್ನೋದನ್ನು ನಾನು ನಿಮ್ಗೊಂದು ತೋರಿಸ್ತೀನಿ ಇವಾಗ. ಆ್ಯಂಡ್ ಇವಾಗ ನಾನಿಲ್ಲಿ ಪಪ್ಪುಡ ರೈಸ್ ತೊಗೊಂಡಿದ್ದೀನಿ, ಅಂದರೆ ಮಂಡಕ್ಕಿ ಪೌಡ್ರ್ ಮಾಡಿದ್ನಲ್ಲ ಅದು. ನಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ನಾನಿಲ್ಲಿ 1.5 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನೋಡಿ ಬಿಸಿ ಬಿಸಿ ಅಂದರೆ ಕುದೀತಾ ಇರೋ ನೀರು ಕೂಡ ತೊಗೊಂಡಿದ್ದೀನಿ. ಇಲ್ಲಿ ನೀವು ಟ್ರಾವೆಲ್ ಮಾಡ್ಬೇಕಾದ್ರೆ ಎಲ್ಲಾದರೂ ಒಂದು ಅಂಗಡಿ ಹತ್ರ ನಿಲ್ಸಿದ್ರೆ ಹಾಟ್ ವಾಟರ್ ಕೇಳಿದ್ರೆ ಕೊಟ್ಟೇ ಕೊಡ್ತಾರೆ. ಸೊ ಹಾಗಾಗಿ ಅದನ್ನು ಇಲ್ಲಿ ಕುದೀತಿರೋ ನೀರನ್ನ ಇಲ್ಲಿ ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡಿ ಒಂದು 2 to 3 ಮಿನಿಟ್ಸ್ ಬಿಟ್ಬಿಟ್ರೆ ನಿಮಗೆ ಇನ್ಸ್ಟೆಂಟಾಗಿ ಸೆರೆಲಾಕ್ ಕೂಡ ರೆಡಿ ಆಗೋಗ್ಬಿಡುತ್ತೆ. ಆರಾಮಾಗಿ ನೀವು ಇದ್ರ ಜೊತೆಗೆ ಆ್ಯಪಲ್ ಆಗಿರ್ಬೋದು ಇಲ್ಲ ಬನಾನಾನ ಸ್ಮ್ಯಾಶ್ ಮಾಡಿಬಿಟ್ಟು ಕೂಡ ತಿನ್ನಿಸ್ಬೋದು. ನೋಡಿ, ನಾನು ಈ ಥರ ಹಾಕ್ಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಆ್ಯಂಡ್ ಇದರಿಂದ ಯಾವುದೇ ರೀತಿ ಕಾನ್ಸ್ಟಿಪೇಷನು ಆ ಥರದ್ದೆಲ್ಲ ಏನೂ ಆಗಲ್ಲ. ಈಸಿಯಾಗಿ ಕೂಡ ಅವರು ತಿನ್ಕೊತಾರೆ. ನಿಮ್ಗೆ ಹಿಂಗೆ ಬೇಡ, ಪ್ಲೇನ್ ಬೇಡ ಅಂದಾಗ ನಾನು ಆವಾಗಲೇ ಹೇಳ್ದಂಗೆ ಬನಾನಾ ಇಲ್ಲಾಂದರೆ ಆ್ಯಪಲ್ಲು ಏನಾದ್ರೂ ಚೆನ್ನಾಗೆ ಸ್ಮ್ಯಾಶ್ ಮಾಡಿ ಅಂಗಡಿಗೆ ಟ್ರಾವೆಲ್ ಮಾಡ್ಬೇಕಾದ್ರೆ ನಿಮ್ಗೆ ಎಲ್ಲಾದರೂ ಫ್ರೂಟ್ಸ್ ಅಂಗಡಿಗಳಲ್ಲಿ ಸಿಕ್ಕೇ ಸಿಗುತ್ತೆ. ಸೊ ನೋಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ಇದನ್ನು ಒಂದು 2 to 3 ಮಿನಿಟ್ಸ್ ಈ ಥರ ಕ್ಲೋಸ್ ಮಾಡಿ ಇಟ್ಬಿಟ್ಟು ಮಕ್ಕಳಿಗೆ ತಿನ್ನಿಸಿದ್ರೆ ಆಯಿತು. ಆ್ಯಂಡ್ ನೋಡಿದ್ರಲ್ಲ, ನಾನೇ ಹೀಗೆ ಇನ್ಸ್ಟೆಂಟ್ ಸೆರೆಲಾಕ್ ಪೌಡರ್ನ ಪ್ರಿಪೇರ್ ಮಾಡಿದೆ ಅಂತ. ಟ್ರಾವೆಲ್ ಮಾಡ್ಬೇಕಾದ್ರೆ ನೀವು ಕೂಡ ಇದನ್ನೆಲ್ಲ ಒಂದ್ಸಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.